ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ನಾಳೆ ಬಂದು 2ನೇ ಆಷಾಢ ಶುಕ್ರವಾರ ಇದೆ ಅಲ್ವಾ? ಸೊ ನಾವು ಲಕ್ಷ್ಮೀ ದೇವಿನ ಉಳಿಸ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ನಾವು ಲಕ್ಷ್ಮೀ ದೇವಿನ ಸ್ಥಿರವಾಗಿ ನೆಲೆಯೂರೋ ಥರ ಮಾಡಬೇಕು ಅಂತ ಅಂದರೆ ಈ ಒಂದು ರೆಮಿಡಿನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮನೇಲೂ ಕೂಡ ನೀವು ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ? ಯಾಕಂದರೆ ಈ ರೆಮಿಡಿಗೆ ಅಷ್ಟೊಂದು ಒಂದು ಪವರ್ಫುಲ್, ಒಂದು ಸ್ಟ್ರಾಂಗಾಗಿ ವರ್ಕ್ ಮಾಡುವಂತಹ ರೆಮಿಡಿ ಇದು, ಓಕೆನಾ? ಸೊ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಾಲದ ಸಮಸ್ಯೆ ಏನಾದರೂ ತುಂಬಾ ಕಾಡ್ತಾ ಇದ್ದರೆ, ಮನೆಯಲ್ಲಿ ₹1 ಕೂಡ ಹಣ ಉಳಿತಾ ಇಲ್ಲ ಅನ್ನೋರು, ಜೊತೆಗೆ ನಿಮ್ಗೆ ಎಂಥದೇ ಕಷ್ಟ ಇರಲಿ, ಆಯಿತಾ, ಅಂದರೆ ಬಿಸ್ನೆಸ್ ಆಗ್ತಾ ಇರೋದಿಲ್ಲ ಶಾಪಲ್ಲಿ ಅಂತನ್ನೋರು, ಇಲ್ಲ ನಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಅತಿಯಾಗಿ ನಮಗೆ ಕಾಡ್ತಾ ಇದೆ, ಜೊತೆಗೆ ಮನೆಯಲ್ಲಿ ಕಿರಿಕಿರಿ, ನೆಮ್ಮದಿ ಇಲ್ಲ, ನಮಗೆ ಶಾಂತಿ ಇಲ್ಲ, ಯಾಕಪ್ಪ ಇರಬೇಕು ಮನೇಲಿ ಅಂತ ಅನ್ನಿಸ್ತಿದೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇದೆ, ಮನೆಯಲ್ಲಿ ಮಕ್ಕಳ ಮಧ್ಯೆ ಜಗಳ ಆಗ್ತಿದೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋರು, ಎಂಥದೇ ಒಂದು ಸಮಸ್ಯೆನ ನೀವು ನಿಮ್ಮ ಮನೆಯಲ್ಲಿ ಅನುಭವಿಸ್ತಿದ್ರು ಕೂಡ ಈ ಒಂದು ರೆಮಿಡಿ ನಿಮಗೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ? ಸೊ ಬನ್ನಿ, ತಡ ಮಾಡ್ತೀನಿ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಸಿಕ್ಕಿದ್ರೆ ನಾಳೆನೇ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ನಾಳೆ ಏನಾದರೂ ನಿಮಗೆ ನಾಳೆ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಸಿಕ್ಕಿದ್ರೆ ನಾಳೆ ಸಂಜೆ ಮಾಡ್ಕೊಳ್ಳಿ. ಅಕಸ್ಮಾತ್ ಶನಿವಾರ ಇಲ್ಲ ಭಾನುವಾರ ಸಿಕ್ಕಿದ್ರೆ ನೆಕ್ಸ್ಟ್ ಮುಂದಿನ 3ನೇ ಆಷಾಢ ಶುಕ್ರವಾರ ನೀವು ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ನೀವೇನಾದರೂ ಅಂದರೆ ನಮ್ಮ ಮಹಿಳೆಯರು ಮಂತ್ಲಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಈ ಒಂದು ರೆಮಿಡಿನ ಮಾಡ್ಕೋಬೇಡಿ, ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಲಾಸ್ಟ್ ಆಷಾಢ ಶುಕ್ರವಾರದಲ್ಲಿ ಮಾಡ್ಕೊಳ್ಳಿ, ಓಕೆನಾ? ಸೊ ಇನ್ನು 3 ಆಷಾಢ ಶುಕ್ರವಾರ ಇದೆ ಅಲ್ವಾ, ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು. ಆದರೆ ಇವತ್ತೇನಾದ್ರು ನಿಮಗೆ ಸಿಕ್ಕಿದ್ರೆ ಈ ಒಂದು ವಿಡಿಯೋ ನಾಳೆ ಮಿಸ್ ಮಾಡ್ದೇ ಮಾಡ್ಕೊಳ್ಳಿ, ಓಕೆನಾ? ಹಾಗೆಯೇ ದಯವಿಟ್ಟು ನಂದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಗೈಸ್, ಓಕೆನಾ? ತುಂಬ ಜನ ಕಷ್ಟದಲ್ಲಿರ್ತಾರೆ, ನಿಮ್ಮ ಥರ ಇರೋರು ತುಂಬ ಜನ ಇರ್ತಾರೆ. ಅವ್ರ ಹತ್ರ ಎಲ್ಲ ದುಡ್ಡು ಜಾಸ್ತಿ ಇರೋದಿಲ್ಲ, ಆ ಪೂಜೆ ಈ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ದುಡ್ಡು ಜಾಸ್ತಿ ಇರೋದಿಲ್ಲ ಅಲ್ವಾ? ಸೊ ಏನೋ ಒಂದು ಮನೆಯಲ್ಲೇ ಯೂಸ್ ಮಾಡುವಂತಹ ಪದಾರ್ಥಗಳನ್ನ ಅವರು ಕೂಡ ಯೂಸ್ ಮಾಡಿಕೊಂಡು ಈ ಒಂದು ರೆಮಿಡಿನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ ಸಾಕಷ್ಟೇ, ಓಕೆನಾ? ಪ್ರತಿಯೊಬ್ಬ ಮನುಷ್ಯ ಅಂತ ಅಂದಮೇಲೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಸೊ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಒಂದು ಪರಿಹಾರ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ. ಅದನ್ನು ನಾವು ಕಂಡುಕೊಂಡು ಒಂದು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮ್ಮ ಸಮಸ್ಯೆ ಅನ್ನೋದು ದೂರ ಆಗೇ ಆಗುತ್ತೆ ಗಾಯ್ಸ್, ಓಕೆನಾ? ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ಇವತ್ತೊಂದು ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಓಕೆನಾ? ಕಮೆಂಟ್ಸ್ಗಾಗಲಿ, ಲೈಕ್ಸ್ಗಾಗಲಿ, ವ್ಯೂಸ್ಗಾಗಲಿ ನಾನು ಹೇಳ್ತಾ ಇಲ್ಲ ಗಾಯ್ಸ್. ತುಂಬ ಜನ ಕಷ್ಟದಲ್ಲಿರೋರಿಗೆ ಏನೋ ಒಂದು ಹೆಲ್ಪ್ ಆದರೆ, ನಮ್ಮ ಕಷ್ಟ ಕಾಲ ಅಂತ ಬಂದಾಗ ದೇವರು ನಮ್ಮನ್ನ ಕೈ ಹಿಡಿತಾರೆ, ಬಿಡಲ್ಲ ಅನ್ನೋದು ನನ್ನ ನಂಬಿಕೆ, ಓಕೆನಾ? ಸೊ ಅದಕ್ಕೆ ಒಂದು ರಿಕ್ವೆಸ್ಟ್ ಅಂತ ಕೇಳಿಕೊಂಡು ನಿಮ್ಮ ಹತ್ರ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಇರೋದು ಅಷ್ಟೇ, ಓಕೆನಾ? ಸೊ ಬನ್ನಿ, ತಡ ಮಾಡಿದೇ ಇವತ್ತೊಂದು ರೆಮಿಡಿ ಬಗ್ಗೆ ಮಾತಾಡ್ತೀನಿ. ನಾಳೆ ಆಷಾಢ ಶುಕ್ರವಾರ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಗಾಯ್ಸ್, ಆಯಿತಾ? ನೀವು ಎಷ್ಟು ಲಕ್ಷ್ಮೀ ದೇವಿನ ಉಳಿಸ್ಕೊಳ್ಬೇಕು ಅಂತ ಅಂತಿರೋ ಅದೇ ರೀತಿ ನೀವು ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂತಹ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕಾಗತ್ತೆ ಅಲ್ವಾ? ಸೊ ಮನೆಯಲ್ಲಿ ಕ್ಲೀನಾಗಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ, ರಂಗೋಲಿಗಳನ್ನ ಹಾಕಿ, ಸ್ನಾನ ಮಾಡ್ದೇ ಹೊಸ್ಲನ್ನ ಮುಟ್ಟಬೇಡಿ. ಅಂದರೆ ಹೊಸ್ಲನ್ನ ವಾಶ್ ಮಾಡಲಿಕ್ಕೆ ಮುಟ್ಟಿ, ಆದರೆ ಅರಿಶಿನ ಕುಂಕುಮ ಹಾಕಿ ಹೂವು ಮುಡ್ಸೋದು, ರಂಗೋಲಿ ಹಾಕೋದು ಆ ಥರ ಸ್ನಾನ ಮಾಡ್ದೇ ದಯವಿಟ್ಟು ಮಾಡೋಕ್ಕಂತೂ ಹೋಗಬೇಡಿ, ಆಯಿತಾ? ಸೊ ನಮಗೆ ಲಕ್ಷ್ಮೀ ದೇವಿ ಮನೆಯಲ್ಲಿ ಎಲ್ಲೆಲ್ಲಿ ನೆಲೆಸಿರ್ತಾರೆ ಗೊತ್ತಾ? ದೇವ್ರ ಮನೇಲಿರ್ತಾರೆ, ಜೊತೆಗೆ ಅಡುಗೆ ಮನೇಲಿ ನೆಲೆಸಿರ್ತಾರೆ, ಜೊತೆಗೆ ಹೊಸ್ಲಲ್ಲಿ ನೆಲೆಸಿರ್ತಾರೆ, ಜೊತೆಗೆ ನಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಕೂಡ ಲಕ್ಷ್ಮೀದೇವಿ ನೆಲೆಸಿರ್ತಾರೆ, ಸರಿನಾ? ಆದಷ್ಟು ನಾವು ಮನೇನ ಸ್ವಚ್ಛತೆಯಿಂದ ಇಟ್ಕೊಂಡಷ್ಟು ಮತ್ತು ಮಹಾಲಕ್ಷ್ಮಿಗೆ ಸ್ವಚ್ಛತೆ ಅನ್ನೋದು ತುಂಬಾ ಪ್ರಿಯವಾದಂಥದ್ದು ಅಲ್ವಾ? ಸ್ವಚ್ಛತೆ ಎಲ್ಲಿ ನೆಲೆಸಿರುತ್ತೋ ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ಅಲ್ಲಿ ನೆಲೆಯೂರ್ತಾರೆ, ಅಂದರೆ ಸ್ಥಿರವಾಗಿ ನೆಲೆಯೂರ್ತಾರೆ, ನಿಮ್ಮ ಮನೇನ ಬಿಟ್ಟಂತೂ ಖಂಡಿತವಾಗ್ಲೂ ಹೋಗೋದಿಲ್ಲ, ಓಕೆನಾ? ಸೊ ಒಂದು ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಹೌದು ಮೇಡಮ್ ನೀವು ಹೇಳುವಂಥ ರೆಮಿಡಿಗಳು ನಮಗೆ ವರ್ಕೌಟ್ ಆಗ್ತಿದೆ, ನಮಗೂ ಕೂಡ ಒಳ್ಳೇದಾಗ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಗೆ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಹಾಗೆಯೇ
ಆದಷ್ಟು ಜನ ತುಂಬ ಜನ ಇನ್ನೂ ನೀವು ಕಮೆಂಟ್ನ ಮಾಡ್ತೀರಾ. ನಿಜವಾಗ್ಲೂ ನಿಮಗೂ ಕೂಡ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಓಕೆನಾ. ಸೊ ನಾಳೆ ಆಷಾಢ ಶುಕ್ರವಾರ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮುಗಿಸ್ಕೊಳ್ಳಿ. ಹಾಗೆಯೇ ಅಡುಗೆ ಮನೆಯೂ ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ನೀವು ದೇವಿಗೆ ಬೆಲ್ಲದ ದೀಪನ ಹಚ್ಚೋದಾಗಿರಬಹುದು, ಯಾವುದಾದ್ರೂ ಒಂದು ಶಕ್ತಿ ದೇವಿ ಇರುವಂಥ ದೇವಸ್ಥಾನಗಳಿಗೆ ಹೋಗಿ ಆಯಿತಾ. ಲಕ್ಷ್ಮೀ ದೇವಿ ದೇವಸ್ಥಾನ ಆಗಿರ್ಬೋದು, ದುರ್ಗಾಶಕ್ತಿ ದೇವಸ್ಥಾನ ಆಗಿರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಯಾವುದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಿರ್ಬೋದು, ಯಾವುದೇ ಒಂದು ದೇವಿಗೆ ನೀವು ಹೋಗ್ಬಿಟ್ಟು ನಾಳೆ ಒಂದು ಬೆಲ್ಲದ ದೀಪನ ಹಚ್ಚುವಂಥದ್ದು, ನಿಂಬೆಹಣ್ಣಿನ ದೀಪನ ಹಚ್ಚುವಂಥದ್ದು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಉಪ್ಪಿನ ದೀಪನ ನೀವು ಮನೆಯಲ್ಲಿ ಹಚ್ಚಬೇಕಾಗತ್ತೆ. ಓಕೆನಾ. ಉಪ್ಪಿನ ದೀಪನೂ ಅಷ್ಟೇ ಅಂದರೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಉಪ್ಪಿನ ದೀಪನ ಈ 4 ಶುಕ್ರವಾರದಲ್ಲಿ ನೀವು 3 ಶುಕ್ರವಾರನಾದರೂ ಆಗಿರ್ಬೋದು, ಇಲ್ಲ 1 ಶುಕ್ರವಾರನಾದರೂ ಆಗಿರ್ಬೋದು, ಉಪ್ಪಿನ ದೀಪನ ಹಚ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆನಾ. ಸೊ 4ರಲ್ಲಿ ಒಂದಾಗೋಗಿದೆ. 3 ದಿನ ಮಾಡ್ತೀನಿ, 3 ವಾರ ಮಾಡ್ತೀನಿ ಅನ್ನೋರು ನಾಳೆಯಿಂದ 3 ವಾರ ಉಪ್ಪಿನ ದೀಪನ ನೀವು ಹಚ್ಚಬೇಕಾಗತ್ತೆ. ಓಕೆನಾ. ತುಂಬಾ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಬಗ್ಗೆ ಮಾತಾಡೋಣ, ಅಂದರೆ ರೆಮಿಡಿ ಬಗ್ಗೆ ಮಾತಾಡೋಣ. ಓಕೆನಾ. ಸೊ ನೀವು ನಾಳೆ ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಆದಮೇಲೆ ಗಾಯ್ಸ್ ಈ ರೀತಿ ಒಂದು ಬೌಲ್ನ ತೊಗೊಳ್ಳಿ. ಸರಿನಾ. ಬೌಲ್ನ ತೊಗೊಂಡು ಇದ್ರ ಒಳಗಡೆಗೆ ಅಕ್ಕಿನ ತೊಗೋಬೇಕಾಗತ್ತೆ. ಆಯಿತಾ. ಮತ್ತು ನಾನು ಆಗಲೇ ಹೇಳ್ದಂಗೆ ಅಡುಗೆ ಮನೆಯಲ್ಲೂ ಕೂಡ ಮತ್ತು ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಾರೆ ಅಲ್ವಾ. ಸೊ ನೀವೇನು ಮಾಡಬೇಕು ಅಂತ ಅಂದರೆ ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೋಬೇಕು. ಗಾಜಿನ ಬೌಲ್ನ ಯಾಕೆ ಮೇಡಮ್ ತೊಗೋಬೇಕು, ಯಾವಾಗಲೂ ಗಾಜನೇ ತೊಗೋತಿರಲ್ಲ ಅಂತ ನೀವು ಕೇಳಬಹುದು. ಗಾಜು ಏನು ಮಾಡುತ್ತೆ ಅಂದರೆ ಗಾಯ್ಸ್ ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇರುತ್ತೆ. ಓಕೆನಾ. ಸೊ ಗಾಜಿನಿಂದ ನಾವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ. ಓಕೆನಾ. ಸೊ ಈ ರೀತಿ ನೀವು ಅಕ್ಕಿನ ತೊಗೋಬೇಕಾಗತ್ತೆ. ಅಕ್ಕಿ ಫುಲ್ಲು ತುಂಬಿಸ್ಕೊಂಬಿಡಿ ಇದನ್ನು. ಓಕೆನಾ. ತುಂಬಿಸ್ಕೊಂಡಾದಮೇಲೆ ಗಾಯ್ಸ್ ನೀವು ಇದ್ರ ಒಳಗಡೆಗೆ ನೀವೇನು ಮಾಡಬೇಕು ಅಂತಂದರೆ 3 ಲವಂಗನ ತೊಗೋಬೇಕು. ಸರಿನಾ. ಈ ರೀತಿ ಮೊಗ್ಗಿರೋದನ್ನ ನೋಡ್ಬಿಟ್ಟು ನೀವು 3 ಲವಂಗನ ತೊಗೋಬೇಕಾಗತ್ತೆ. ಕ್ಲೀನಾಗಿರೋದನ್ನ ನೋಡ್ಕೊಳ್ಳಿ. ಮನೆಯಲ್ಲಿ ಧನಪ್ರಾಪ್ತಿ ಆಗಲಿಕ್ಕೆ, ಧನಾಗಮನ ಆಗಲಿಕ್ಕೆ ಈ ಲವಂಗ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ 3 ಲವಂಗನ ನೀವು ಇದ್ರ ಜೊತೆಗೆ ಈ ರೀತಿ ಸೇರಿಸ್ಕೊಳ್ಬೇಕು. ಓಕೆನಾ. ನೋಡಿ ಈ ರೀತಿ ಇಟ್ಕೊಳ್ಳಿಲ್ಲ ಅಂದರೆ ಒಂದು ಕಡೆಗೆ ಈ ರೀತಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಗಾಯ್ಸ್ 3 ಏಲಕ್ಕಿನೂ ಕೂಡ ತೊಗೊಂಡಿದ್ದೀನಿ. ಸರಿನಾ. ಏಲಕ್ಕಿನೂ ಅಷ್ಟೇ ಒಂದು ಮ್ಯಾಗ್ನೆಟ್ ಥರ ಹಣನ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ಓಕೆನಾ. ಸೊ ಏಲಕ್ಕಿನ ಗ್ರೀನ್ ಕಲರ್ ಇರೋದನ್ನ ನೋಡಿಕೊಂಡು ಕ್ಲೀನಾಗಿರೋದನ್ನ ತೊಗೊಂಡು ಇದ್ರ ಜೊತೆಗೆ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ಗಾಯ್ಸ್ ನೀವು ಒಂದೇ ಒಂದು ಅರಿಶಿಣದ ಕೊಂಬು ಕೂಡ ಸೇರಿಸ್ಕೊಳ್ಬೇಕು. ಸರಿನಾ. ಅರಿಶಿಣ ಕೊಂಬು ಅನ್ನೋದು ತುಂಬಾ ಒಂದು ಮಂಗಳಕರವಾದಂತಹ ವಸ್ತು ಅಲ್ವಾ. ದೇವತೆಗಳಿಗೆ ಇದು ಪ್ರಿಯವಾದಂಥದ್ದು. ಸೊ ಅರಿಶಿಣದ ಕೊಂಬು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ 3 ಚಕ್ಕೆನೂ ಕೂಡ ನೀವು ತೊಗೋಬೇಕು. ಮತ್ತು ಮಹಾಲಕ್ಷ್ಮಿಗೆ ಮಸಾಲೆ ಪದಾರ್ಥಗಳು ಅಂದರೆ ತುಂಬಾ ಪ್ರಿಯವಾದಂಥದ್ದು ಅಲ್ವಾ. ಸೊ ಚಕ್ಕೆನೂ ಕೂಡ ಇದ್ರ ಜೊತೆಗೆ ಈ ರೀತಿ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಗಾಯ್ಸ್ ನೀವು 11 ರೂಪಾಯಿ ಇದನ್ನು ತೊಗೋಬೇಕು, ದುಡ್ಡನ್ನು. ಓಕೆನಾ. 11 ರೂಪಾಯಿದು ಆದರೂ ಆಗ್ಬೋದು, 11 ಆಗಬೇಕು, ಇಲ್ಲ 10 ರೂಪಾಯಿದು ಒಂದು ನೋಟು, 1 ರೂಪಾಯಿದು ಒಂದು ಕಾಯಿನು, ಈ ರೀತಿ ಕೂಡ ನೀವು ತೊಗೊಳ್ಬೋದು. ಸರಿನಾ. ತೊಗೊಂಡು ಈ ಥರ ಇಡಬೇಕಾಗತ್ತೆ. ಇಟ್ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ನೀವು ಒಂದು ಪ್ಲೇಟ್ನ ತೊಗೊಂಡು ಪ್ಲೇಟ್ ಮೇಲೆ ಇದನ್ನೆಲ್ಲ ಅಂದರೆ ಬೌಲ್ ಒಳಗಡೆ ಈ ವಸ್ತುಗಳನ್ನೆಲ್ಲ ಹಾಕ್ಬಿಟ್ಟು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಬಿಟ್ಟು ಇದಕ್ಕೂ ಕೂಡ ಗಂಧದ ಕಡೆಯಿಂದ ಪೂಜೆ ಮಾಡೋದಾಗಿರಬಹುದು, ಹಾಗೆಯೇ ಕರ್ಪೂರದ ಆರತಿ ಮಾಡೋದಾಗಿರಬಹುದು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಮಾಡಿಕೊಂಡು ನೀವು ಇದನ್ನು ಸಂಕಲ್ಪನ ಮಾಡ್ಕೊಳ್ಬೇಕು. ತಾಯಿ, ನನ್ನ ಕಷ್ಟಗಳ ಪರಿಹಾರ ಆಗಲಿಕ್ಕೆ, ನನ್ನ ಹಣದ ಸಮಸ್ಯೆ ಅನ್ನೋದು ನಿವಾರಣೆ ಆಗಲಿಕ್ಕೆ, ನಮ್ಮ ಮನೆಯಲ್ಲಿ 1 ರೂಪಾಯಿ ಕೂಡ ಉಳಿತಲ್ಲ, ನಮ್ಮ ಮನೆಯಲ್ಲಿ ಹಣ ಅನ್ನೋದು ಉಳಿಬೇಕು, ಹಣ ಅನ್ನೋದು ನಾನಾ ಮೂಲೆಗಳಿಂದ ನಮಗೆ ಬರ್ತಾ ಹೋಗಬೇಕು, ನಮ್ಮ ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಅದು ಕೂಡ ಕ್ಲಿಯರ್ ಆಗಬೇಕು, ಜೊತೆಗೆ ನಮ್ಮ ಶಾಪಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿಲ್ಲ ಅದು ಕೂಡ ನನಗೆ ಬೇಗನೆ ಬಿಸ್ನೆಸ್ ಚೆನ್ನಾಗಾಗೋ ರೀತಿ ಆಗಬೇಕು, ಅದ್ರ ಜೊತೆಗೆ ನಮ್ಮ ಮನೇಲಿ ಹೇಳಿದ ಮಾತು ಕೇಳಲ್ಲ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳೋ ಥರ ಆಗಲಿ ತಾಯಿ. ಜೊತೆಗೆ ಗಂಡಂಗೂ ನನಗೂ ತುಂಬಾ ಜಗಳ ಆಗುತ್ತೆ, ಕಿರಿಕಿರಿ ಇದೆ, ಅವರು ನನಗೆ ಹೊಂದಾಣಿಕೆ ಅವರ ಥರ ಮಾಡು ತಾಯಿ. ಈ ರೀತಿ ನಿಮ್ಮ ಕಷ್ಟಗಳು ಏನಿದೆ ಗಾಯ್ಸ್, ಆಯಿತಾ, ಅದನ್ನು ಕೇಳಿಕೊಂಡು ಇದಕ್ಕೂ ಕೂಡ ಪೂಜೆ ಮಾಡಿಬಿಟ್ಟು ಸಂಕಲ್ಪನ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ನಾನು ಇದಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಸಂಕಲ್ಪನ ಮಾಡಿಕೊಂಡು 3 ಸಲ 2 ಕೈಲೂ ಮುಟ್ಟಿ ಇದನ್ನು ನಮಸ್ಕಾರ ಮಾಡ್ಕೊಳ್ಬೇಕು.
ಸರಿನಾ. ನಮಸ್ಕಾರ ಮಾಡಿಕೊಂಡು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಓಕೆನಾ, ಅಡುಗೆ ಮನೆಯಲ್ಲಿ ಯಾರಿಗೂ ಕೂಡ ಇದು ಎಟಕಬಾರ್ದು, ಅಂದರೆ ಕೈಗೆ ಸಿಗಬಾರ್ದು. ಆ ರೀತಿ ಮೇಲ್ಗಡೆ ಎಲ್ಲರೂ ಎತ್ತಿಡಿ ಇದನ್ನು, ಸರಿನಾ. ಎತ್ತಿಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ಯಾಕಂದರೆ ಕೆಳಗಡೆನೂ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ಚಿಕ್ಕ ಮಕ್ಕಳಿದ್ರೆ ಸುಮ್ಮನೆ ಅದನ್ನು ಬಿಳಿಸ್ಬಿಡ್ತಾರೆ ಅಂತ ಅಷ್ಟೇ, ಆಯಿತಾ. ಚಿಕ್ಕ ಮಕ್ಕಳೇನಿಲ್ಲ ಮೇಡಮ್ ನಮ್ಮ ಮನೇಲಿ ದೊಡ್ಡವರೇ ಇರೋದು ಅಂತಂದರೆ ಅಡುಗೆ ಮನೇಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ ಇದನ್ನು, ಸರಿನಾ. ಇಟ್ಕೊಂಡು ಇದ್ರ ಮೇಲೆ ಏನಾದರೂ ಒಂದು ಪ್ಲೇಟ್ ಆಗಿರ್ಬೋದು, ಏನಾದರೂ ಒಂದು ಮುಚ್ಚಿಬಿಡಿ ಇದ್ರ ಮೇಲೆ, ಸರಿನಾ. ಮುಚ್ಚಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ 11 ದಿನ ನೀವು ಇದಕ್ಕೆ ಎದ್ದ ತಕ್ಷಣವೇ, ಸರಿನಾ, ಎದ್ದ ತಕ್ಷಣ ಇದಕ್ಕೆ ಬಂದು ನೀವು ನಮಸ್ಕಾರ ಮಾಡ್ಕೊಳ್ಬೇಕು, ಕೈ ಮುಕ್ಕೊಳ್ಬೇಕು. ನಮ್ಮ ಕಷ್ಟಗಳು ಕ್ಲಿಯರ್ ಆಗಲಿ ತಾಯಿ, ಈ ರೀತಿ ಸಂಕಲ್ಪನ ಮಾಡ್ಕೊಂಡಿದ್ದೀನಿ ಅಲ್ವಾ, ಇವತ್ತಿಂದ ನನ್ನ ಕಷ್ಟಗಳು ಕ್ಲಿಯರ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ತಾಯಿ ಅಂತ ನೀವು ದೇವರಿಗೆ ಬೇಡ್ಕೊಂಡು 11 ದಿನವೂ ಇದಕ್ಕೆ ಮುಟ್ಟಿ ನೀವು ನಮಸ್ಕಾರನ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲಸನ ನೀವು ಮಾಡಿಬಿಟ್ಟೆ ನೀವು ನೆಕ್ಸ್ಟ್ ಕೆಲಸನ ಮಾಡ್ಕೊಳ್ಬೇಕು ಗೈಸ್, ಓಕೆನಾ. ಅಕಸ್ಮಾತ್ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಇದನ್ನು ಮುಟ್ಟಕ್ಕಂತೂ ಹೋಗಬೇಡಿ. ಮತ್ತು ನೀವು ಏನಾದರೂ ಈಗ ಸ್ಟಾರ್ಟ್ ಮಾಡಿ, ಅದಕ್ಕೆ ನಾನು ಹೇಳ್ತಾ ಇರೋದು ಮುಗಿಸ್ಕೊಂಡು ಒಟ್ಟಿಗೆ ಸ್ಟಾರ್ಟ್ ಮಾಡಿ ಅಂತ, ಓಕೆನಾ. ಅಕಸ್ಮಾತ್ ನೀವೀಗ ಸ್ಟಾರ್ಟ್ ಮಾಡಿಬಿಡ್ತೀರಾ ಅಂದ್ಕೊಳ್ಳಿ, ಮಧ್ಯೆ ಏನಾದರೂ ಆ ಥರ ಮಂತ್ಲಿ ಪೀರಿಯಡ್ಸ್ ಏನಾದರೂ ಆಗಿಬಿಡ್ತೀರಾ, ಆಗಾದಮೇಲೆ ಇದು ಸ್ಟಾಪ್ ಆಗಿಬಿಡುತ್ತೆ, ಮತ್ತೆ ಎಗೇನ್ ನೀವು ಫಸ್ಟಿಂದ ಮಾಡಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು ಮಂತ್ಲಿ ಪ್ರಾಬ್ಲಮ್ನ ಮುಗಿಸ್ಕೊಂಡು ನೀವು 11 ದಿನ ನೀವು ಇದನ್ನು ಮುಟ್ಟಿ ನಮಸ್ಕಾರನ ಮಾಡ್ಕೊಳ್ಬೇಕು, ಸರಿನಾ. ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಗಾಯ್ಸ್, ನೀವೇ ಆಶ್ಚರ್ಯ ಪಡ್ತೀರಾ. ಹೌದು ಮೇಡಮ್ ಹೇಳಿದ್ದು ಕರೆಕ್ಟಾ, ನಿಜ ಆಯಿತು ನಮಗೂ ಕೂಡ ಅಂತ ನೀವು ನನಗೆ ಕಮೆಂಟ್ ಮಾಡ್ತೀರಾ. ಈಗ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ದೀರಾ ಅಲ್ವಾ, ಅದೇ ರೀತಿ ನೀವು ನನಗೆ ಕಮೆಂಟ್ನ ಮಾಡ್ತೀರಾ. ನೀವೇ ಆಶ್ಚರ್ಯ ಪಡೋ ರೀತಿ ನಿಮಗೆ ಮನೆಯಲ್ಲಿ ಧನಾಗಮನ ಆಗುತ್ತೆ, ಆಯಿತಾ. ಹಣ ಪೋಲಾಗಿ ಖರ್ಚಾಗ್ತಿದ್ರೆ ಅದು ಕೂಡ ನಿಮಗೆ ನಿಲ್ಲುತ್ತೆ. ಜೊತೆಗೆ ಮನೆಯಲ್ಲಿ ನಿಮಗೆ ಕಿರಿಕಿರಿ ಜಗಳಗಳಾಗ್ತಾಯಿದ್ರೆ, ಮಕ್ಕಳು ಹೇಳಿದ ಮತ್ತು ಕೇಳ್ತಾ ಇಲ್ಲ ಅಂದರೆ ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಬಿಸ್ನೆಸ್ ಏನಾದರೂ ಆಗ್ತಾಯಿಲ್ಲ ನಿಮ್ಮ ಶಾಪಲ್ಲಿ ಅಂದರೆ ಅದು ಕೂಡ ಸರಿ ಹೋಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಗೈಸ್, ಇದನ್ನು ನೀವು 11 ದಿನ ಆದಮೇಲೆ ಏನು ಮಾಡಬೇಕು ಮೇಡಮ್ ಅಂತ ನೀವು ನನಗೆ ಕ್ವಶನ್ನ ಮಾಡ್ತೀರಾ, ನನಗೆ ಗೊತ್ತು. ನನಗೆ ಹೇಳಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಾದರೂ ನೀವು ಕಮೆಂಟ್ನ ಮಾಡ್ತೀರಾ ಅಲ್ವಾ. ಸೊ ಗೈಸ್, ನೀವೇನು ಮಾಡಬೇಕಾಗತ್ತೆ ಅಂದರೆ ಈ 11 ರೂಪಾಯಿ ನಾಣ್ಯನ ತೊಗೊಳ್ಳಿ. ಇದನ್ನೇನು ಮಾಡಬೇಕಂತ ಹೇಳ್ತೀನಿ. ಈ ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಹಾಗೆ ಅರಿಶಿಣದ ಕೊಂಬಾಗಿರ್ಬೋದು, ಇದನ್ನು ತೊಗೊಂಡು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಇದನ್ನು, ಸರಿನಾ. ಹಾಕ್ಬಿಟ್ಟು ನೀವು ಈ ಅಕ್ಕಿ ಮತ್ತು ಈ 11 ರೂಪಾಯಿ ನಾಣ್ಯ ಇದೆಯಲ್ಲ, ಈ 11 ರೂಪಾಯಿ ಇದೆಯಲ್ಲ, ಹಾಗೆ ಈ ಅಕ್ಕಿ ಮತ್ತು 11 ರೂಪಾಯಿನ ನೀವು ಯಾರಿಗಾದರೂ ನೀವು ಇದನ್ನು ಭಿಕ್ಷೆ ರೀತಿ ಕೊಡಬೇಕಾಗತ್ತೆ, ಆಯಿತಾ. ಅಂದರೆ ದಾನವಾಗಿ ಇದನ್ನು ಕೊಡಬೇಕಾಗತ್ತೆ. ಯಾರಾದರೂ ಭಿಕ್ಷುಕರು ಇರ್ತಾರಲ್ವಾ, ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲಾದರೂ ಕೂತಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಭಿಕ್ಷುಕರಿಗೆ ಇದನ್ನು ದಾನವಾಗಿ ನೀವು ಕೊಡಬೇಕಾಗತ್ತೆ, ಸರಿನಾ. ಅದನ್ನು ಕೊಟ್ಟು ನೋಡಿ ಗಾಯ್ಸ್, 11 ದಿನದೊಳಗಡೆ ನಿಮಗೆ ನಿಜವಾಗ್ಲೂ ಒಂದು ಪರಿಹಾರ ಅನ್ನೋದು, ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಅದ್ರ ಜೊತೆಗೆ ನೀವು ದಾನವಾಗಿ ಇದನ್ನು ಅಕ್ಕಿನ ಮತ್ತು ಈ 11 ರೂಪಾಯಿನ ನೀವು ಕೊಡೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗತ್ತೆ. ಸೊ ಬೌಲು ಬೇಕಾದರೆ ಅಕ್ಕಿನ ನೀವು ಇನ್ನೂ ಸ್ವಲ್ಪ ತೊಗೋಬೋದು, ಒಂದು ಅರ್ಧ kg ಅಷ್ಟು ತೊಗೊಳ್ಳಿ, ಇಲ್ಲ 1 kg ಅಷ್ಟು ತೊಗೊಳ್ಳಿ, ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೂ ತೊಗೊಳ್ಳಿ. ಇಲ್ಲ ಒಂದು ದೊಡ್ಡ ಗಾಜಿನ ಬೌಲ್ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಆ ಬೌಲಿ ಫುಲ್ಲು ನೀವು ತೊಗೊಳ್ಳಿ. ನೀವು ಎಷ್ಟು ಬೇಕಾದರೂ ಅಕ್ಕಿನ ತೊಗೋಬೋದು, 1/4 kg ಇಲ್ಲ ಅರ್ಧ kg ಇಲ್ಲ 3/4 kg, ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ನೀವು ತೊಗೊಂಡ್ಬಿಟ್ಟು ನೀವು ಈ ಅಕ್ಕಿ ಮತ್ತು 11 ರೂಪಾಯಿ ನಾಣ್ಯನ ನೀವು ಯಾರಾದರೂ ಭಿಕ್ಷುಕರಿಗೆ ದಾನವಾಗಿ ಕೊಡಬೇಕಾಗತ್ತೆ, ಆಯಿತಾ. ಇಷ್ಟೇನು ಗೈಸ್, ಇಷ್ಟು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೋಡಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಎಲ್ಲದರಲ್ಲೂ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮೇಯ್ನಾಗಿ ನಿಮಗೆ ಹಣದ ಸಮಸ್ಯೆ ಏನಾದರೂ ನಿಮಗೆ ಕಾಡ್ತಾ ಇದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗಿ ಹೋಗುತ್ತೆ, ಓಕೆನಾ. ಸೊ ನಾನು ಪ್ರತಿ ಸಲ ಹೇಳ್ದಂಗೆ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದರಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಖಂಡಿತವಾಗ್ಲೂ ಆನ್ಸರ್ನ ಮಾಡ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಎಲ್ಲರೂ ಕೂಡ ಅದನ್ನು ಚೆಕ್ ಮಾಡ್ಕೊಂಡು ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಒಂದು ಮುಕ್ತಿನ ಕೊಟ್ಕೊಳ್ಳಿ, ಓಕೆನಾ. ನಿಮ್ಮ ಸಾಲ ಅನ್ನೋದು ಬುಡ ಸಮೇತ ಕಿತ್ತೋಗಬೇಕು ಅಂತ ಅಂದರೆ ನಿಜವಾಗ್ಲೂ ಈ ರೀತಿ ರೆಮಿಡಿಗಳು ನಿಮಗೆ ಹೆಲ್ಪ್ ಮಾಡುತ್ತೆ, ಸರಿನಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಮುಕ್ತಿ ಸಿಗಲಿ. ಮತ್ತು ಮಹಾಲಕ್ಷ್ಮಿ, ಈ ಆಷಾಢ ಮಾಸ ನಡೀತಾ ಇದೆ ಅಲ್ವಾ, ಮತ್ತು ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮ ಮನೆಗೂ ಬಂದು ನೆಲೆಸಲಿ, ಆಯಿತಾ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ, ಚೆನ್ನಾಗಿ ನಿಮ್ಮ ಜೀವನ ನಡೀಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.